ಅಧಿಕಾರಿಗಳು ತಮ್ಮ ದುರಾಡಳಿತ ನಡತೆಯಿಂದ ನಮ್ಮ ಕುರಿಗಾಯಿಗಳನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರಲ್ಲಿ ಏನಾದ್ರೂ ನಮ್ಮ ಮೇಸಾಕ ಬಿಡಬಾರ್ದು ಅಂತಕ್ಕಂಥ ಆದೇಶ ಇದ್ರೆ ನಮ್ಗೆ ತಂದು ಕೊಡ್ಬೇಕು. ನಾವು ಮೇಸಾಕ್ ಬಿಡಾಕ್ ಅವಕಾಶ ಐತೆ ನಾವು ತಂದು ಕೊಡ್ತೀವಿ. ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ತಂದೀವಿ. ನಿಮ್ಗೆ ಬೇಕಿದ್ರೆ ನೀವು ತೋರಿ. ಅದ ಈಗ ಓದ್ರಿ ಸರ್ ಅದನ್ನ. ಈಗ ಇದರಲ್ಲಿ ಕುರಿ, ಮೇಕೆ, ಆಕಳು, ಎಮ್ಮೆ ಮೇಯಿಸುವುದಕ್ಕೆ ಅವಕಾಶ ಕೊಡಬೇಕು ಅಂತ ಸ್ಪಷ್ಟವಾಗಿ ಮೇಯಿಸಲಿಕ್ಕೆ ಹೋದಂತ ಹಿಂಬಾಲ ಹೋಗಿರ್ತಕ್ಕಂಥ ಒಂದು ಲೈಸೆನ್ಸ್ ಸಹಿತ ಕೊಡ್ಬೇಕಂತೈತಿ. ಮತ್ತೆ ಇದನ್ನ ಯಾವ ಆಧಾರದ ಮೇಲೆ ನಮ್ಮನ್ನ ತಡೀತಾರ? ಸುಪ್ರೀಂ ಕೋರ್ಟ್ ಅಂತಂದ್ರೆ ಎಲ್ಲರಿಗೂ ಅನ್ವಯಿಸ್ತದೆ, ಇಡೀ ದೇಶಾದ್ಯಂತ ನಮ್ಮ ಭಾರತ ದೇಶಕ್ಕೆ ಅನ್ವಯಿಸ್ತದೆ. ಮತ್ತೆ ಇಲ್ಲ ಅದು ಬಿಹಾರ, ಉತ್ತರ ಪ್ರದೇಶಕ್ಕೆ ಅಷ್ಟೇ ಐತಿ, ನಮ್ಮ ರಾಜ್ಯಕ್ಕೆ ಇಲ್ಲ ಅನ್ನೋದಾದ್ರೆ ಇಲ್ಲ ಅಂತೇಳಿ ನಾವು ಇದಕ್ಕೆ ಒಪ್ಪಂಗಿಲ್ಲ ಬರೆದು ಕೊಡ್ರಿ, ನಾವು ರಿಟ್ ಅರ್ಜಿ ಹಾಕಿ ಆದೇಶ ಮಾಡಿಸ್ತೀವಿ. ಸಮಸ್ಯೆ ಮಳೆಗಾಲ ಸಂದರ್ಭದಲ್ಲಿ ಆಗ್ತಕ್ಕಂತ ಒಂದು ಸಮಸ್ಯೆ. ಬೇಸಿಗೆಯಲ್ಲಿ ನಾವೆಲ್ಲ ನೀರು ಹೋಗಿರ್ತಾವ, ಆ ಕಡೆ ಹೋಗಿರ್ತೀವಿ. ಪ್ರತಿ ಸಲ ಜೂನ್ ದಿಂದ ಸ್ಟಾರ್ಟ್ ಆಯ್ತಂದ್ರೆ ಒಂದು ಕಳೆದ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಆಗ್ತಕ್ಕಂಥ ಈ ಕುರಿಗಾಯಿಗಳು ಆಗ್ತಕ್ಕಂಥ ಒಂದು ಸಮಸ್ಯೆ. ಇದು 2023 ಆಗಿದೆ, 24 ಆಗಿದೆ, 25, ಈಗ 26 ಅದಿದೆ. ಲಾಸ್ಟ್ ಟೈಮ್ ಸರ್ ತಹಸೀಲ್ದಾರ್ ಇದ್ರು, ಅವಾಗೂ ಹೋರಾಟ ಮಾಡಿದ್ವಿ. ಮನವಿ ಕೊಟ್ಟಾಗ ಸರ್ ಸಂಬಂಧಪಟ್ಟಿರ್ತಕ್ಕಂಥ ಈ ಅಧಿಕಾರಿಗಳನ್ನ ಕರೆಸಿದ್ರು. ನಮ್ಮೆಲ್ಲ ಹಿರಿಯರು ಇದ್ರು. ಕರೆಸಿದಾಗಂತ ಸಂದರ್ಭದಲ್ಲಿ ಇಲ್ಲ, ಇಲ್ಲಿ ತನ ಹೆಂಗ್ ಹೊಂದಾಣಿಕೆ ಇದ್ವಿ ಹಂಗ್ ಹೊಂದಾಣಿಕೆ ಮಾಡಿಬಿಡ್ರಿ, ಸಾಂಪ್ರದಾಯಿಕವಾಗಿ ಬಂದಿರ್ತಾರ, ನೀವು ಕೊಡ್ಲಿ ಒಯ್ಯಬೇಡಪ್ಪ, ಕೊಡ್ಲಿ ಬಿಟ್ಟು ಹೋಗ್ರಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಯಾವುದೇ ಗಿಡಗಳನ್ನ ನಾಶ ಆಗಬಾರ್ದು ಅನ್ನೋ ಉದ್ದೇಶ ಇಲ್ಲ, ನಾವು ಕೊಡ್ಲಿ ಒಯ್ಯಂಗಿಲ್ಲ, ನಮ್ಗೇನಾಗ